ಆಚರಣೆಗೆ ಅನುಕೂಲವಾಗಲಿ ಅಂತ ಹೇಳಿ ಆಂಧ್ರ ಹಾಗೆ ತೆಲಂಗಾಣದಲ್ಲಿ ಕೆಲಸದ ಅವಧಿಯನ್ನ ಮೊಟಕುಗೊಳಿಸಲಾಗಿದೆ. ಇದೀಗ ಕರ್ನಾಟಕದಲ್ಲೂ ಕೂಡ ಇಂಥದ್ದೇ ಬದಲಾವಣೆಯನ್ನ ಮಾಡಬೇಕು ಅನ್ನೋ ಕೂಗು ಕೇಳಿ ಬಂದಿದೆ. ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ಮಾದರಿ. ರಂಜಾನ್ ತಿಂಗಳಲ್ಲಿ ಕೆಲಸದ ಅವಧಿ ಕಡಿತಕ್ಕೆ ಬೇಡಿಕೆ. ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ತಿಂಗಳಲ್ಲಿ ಕೆಲ ಅಧಿಕಾರಿಗಳ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಮಾದರಿ ಜಾರಿಗೊಳಿಸಲು ಬೇಡಿಕೆ ಕೇಳಿ ಬಂದಿದೆ. ತೆಲಂಗಾಣದಲ್ಲಿ ರಂಜಾನ್ ತಿಂಗಳು ಪೂರ್ತಿ ಸಂಜೆ 1 ಗಂಟೆ ಕೆಲಸದ ಅವಧಿಯನ್ನು ಕಡಿಮೆ ಮಾಡಲಾಗಿದೆ. ಅಂದರೆ ಸಂಜೆ 5 ಗಂಟೆಗೆ ಕೆಲಸದ ಅವಧಿ ಮುಕ್ತಾಯವಾಗ್ತಿದ್ರೆ ರಂಜಾನ್ ತಿಂಗಳಲ್ಲಿ 4 ಗಂಟೆಗೆ ಕಡಿಮೆ ಮಾಡಲಾಗಿದೆ. ಇದೀಗ 1 ತಿಂಗಳ ಕಾಲ ಅಧಿಕಾರಿಗಳಿಗೆ ಸಂಜೆ ಕೆಲಸದ ಅವಧಿ ಕಡಿಮೆ ಮಾಡಬೇಕೆಂದು ಕೆಪಿಸಿಸಿಯಿಂದಲೇ ಸಿಎಂಗೆ ಮನವಿ ಮಾಡಲಾಗಿದೆ. ಹೌದು, ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ರಂಜಾನ್ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಜೆ 2 ಗಂಟೆಗಳ ಕಾಲ ರಜೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಹುಸೇನ್ ಮಾಹಿತಿ ನೀಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಮನವಿ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ನೌಕರರು ಏನಿದ್ದಾರೆ, ನಮ್ಮ ಸರ್ಕಾರಿ ನೌಕರರು ಮುಸ್ಲಿಂ ಸಮಾಜದವರು, ಅವರು ಕೂಡ ಆದಷ್ಟು ಬೇಗನೆ 4 ಗಂಟೆ ನಂತರ ಬೇಗನೆ ಹೋಗಲಿಕ್ಕೆ ಕಚೇರಿಯಿಂದ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ತೆಲಂಗಾಣ ರೀತಿಯಲ್ಲಿ ಕೂಡ ಅಂತ. ಹೌದು, ತೆಲಂಗಾಣ ರೀತಿಯಲ್ಲಿ, ಆಂಧ್ರ ಪ್ರದೇಶ ರೀತಿಯಲ್ಲಿ ಬೇಗನೆ ಕಚೇರಿಯಿಂದ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿಸ್ತೇನೆ. ಮಾರ್ಚ್ 2ರಿಂದ ಶುರುವಾಗಿ ಮಾರ್ಚ್ ಎಂಡಿಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ 1 ತಿಂಗಳು ಕಾಲಾವಕಾಶ ಕೊಟ್ಟರೆ ಆ ಥರ ಬೇಗ ಹೋಗಲಿಕ್ಕೆ ಕಚೇರಿಯಿಂದ. ತೆಲಂಗಾಣ ರೀತಿ ನಮ್ಮಲ್ಲೂ ಮುಸ್ಲಿಂ ಸಮುದಾಯದ ಸರ್ಕಾರಿ ನೌಕರರಿಗೆ ಸಂಜೆ 2 ಗಂಟೆ ರಜೆ ನೀಡಬೇಕೆಂದು ಮನವಿ ಸಲ್ಲಿಸಿದ್ದು, ಸರ್ಕಾರದ ನಿರ್ಧಾರ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ವಿಜಯ್ ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಚರಣೆಗೆ ಅನುಕೂಲವಾಗಲಿ ಅಂತ ಹೇಳಿ ಆಂಧ್ರ ಹಾಗೆ ತೆಲಂಗಾಣದಲ್ಲಿ ಕೆಲಸದ ಅವಧಿಯನ್ನ ಮೊಟಕುಗೊಳಿಸಲಾಗಿದೆ. ಇದೀಗ ಕರ್ನಾಟಕದಲ್ಲೂ ಕೂಡ ಇಂಥದ್ದೇ ಬದಲಾವಣೆಯನ್ನ ಮಾಡಬೇಕು ಅನ್ನೋ ಕೂಗು ಕೇಳಿ ಬಂದಿದೆ. ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ಮಾದರಿ. ರಂಜಾನ್ ತಿಂಗಳಲ್ಲಿ ಕೆಲಸದ ಅವಧಿ ಕಡಿತಕ್ಕೆ ಬೇಡಿಕೆ. ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ತಿಂಗಳಲ್ಲಿ ಕೆಲ ಅಧಿಕಾರಿಗಳ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಮಾದರಿ ಜಾರಿಗೊಳಿಸಲು ಬೇಡಿಕೆ ಕೇಳಿ ಬಂದಿದೆ. ತೆಲಂಗಾಣದಲ್ಲಿ ರಂಜಾನ್ ತಿಂಗಳು ಪೂರ್ತಿ ಸಂಜೆ 1 ಗಂಟೆ ಕೆಲಸದ ಅವಧಿಯನ್ನು ಕಡಿಮೆ ಮಾಡಲಾಗಿದೆ. ಅಂದರೆ ಸಂಜೆ 5 ಗಂಟೆಗೆ ಕೆಲಸದ ಅವಧಿ ಮುಕ್ತಾಯವಾಗ್ತಿದ್ರೆ ರಂಜಾನ್ ತಿಂಗಳಲ್ಲಿ 4 ಗಂಟೆಗೆ ಕಡಿಮೆ ಮಾಡಲಾಗಿದೆ. ಇದೀಗ 1 ತಿಂಗಳ ಕಾಲ ಅಧಿಕಾರಿಗಳಿಗೆ ಸಂಜೆ ಕೆಲಸದ ಅವಧಿ ಕಡಿಮೆ ಮಾಡಬೇಕೆಂದು ಕೆಪಿಸಿಸಿಯಿಂದಲೇ ಸಿಎಂಗೆ ಮನವಿ ಮಾಡಲಾಗಿದೆ. ಹೌದು, ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ರಂಜಾನ್ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಜೆ 2 ಗಂಟೆಗಳ ಕಾಲ ರಜೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಹುಸೇನ್ ಮಾಹಿತಿ ನೀಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಮನವಿ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ನೌಕರರು ಏನಿದ್ದಾರೆ, ನಮ್ಮ ಸರ್ಕಾರಿ ನೌಕರರು ಮುಸ್ಲಿಂ ಸಮಾಜದವರು, ಅವರು ಕೂಡ ಆದಷ್ಟು ಬೇಗನೆ 4 ಗಂಟೆ ನಂತರ ಬೇಗನೆ ಹೋಗಲಿಕ್ಕೆ ಕಚೇರಿಯಿಂದ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ತೆಲಂಗಾಣ ರೀತಿಯಲ್ಲಿ ಕೂಡ ಅಂತ. ಹೌದು, ತೆಲಂಗಾಣ ರೀತಿಯಲ್ಲಿ, ಆಂಧ್ರ ಪ್ರದೇಶ ರೀತಿಯಲ್ಲಿ ಬೇಗನೆ ಕಚೇರಿಯಿಂದ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿಸ್ತೇನೆ. ಮಾರ್ಚ್ 2ರಿಂದ ಶುರುವಾಗಿ ಮಾರ್ಚ್ ಎಂಡಿಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ 1 ತಿಂಗಳು ಕಾಲಾವಕಾಶ ಕೊಟ್ಟರೆ ಆ ಥರ ಬೇಗ ಹೋಗಲಿಕ್ಕೆ ಕಚೇರಿಯಿಂದ. ತೆಲಂಗಾಣ ರೀತಿ ನಮ್ಮಲ್ಲೂ ಮುಸ್ಲಿಂ ಸಮುದಾಯದ ಸರ್ಕಾರಿ ನೌಕರರಿಗೆ ಸಂಜೆ 2 ಗಂಟೆ ರಜೆ ನೀಡಬೇಕೆಂದು ಮನವಿ ಸಲ್ಲಿಸಿದ್ದು, ಸರ್ಕಾರದ ನಿರ್ಧಾರ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ವಿಜಯ್ ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಚರಣೆಗೆ ಅನುಕೂಲವಾಗಲಿ ಅಂತ ಹೇಳಿ ಆಂಧ್ರ ಹಾಗೆ ತೆಲಂಗಾಣದಲ್ಲಿ ಕೆಲಸದ ಅವಧಿಯನ್ನ ಮೊಟಕುಗೊಳಿಸಲಾಗಿದೆ. ಇದೀಗ ಕರ್ನಾಟಕದಲ್ಲೂ ಕೂಡ ಇಂಥದ್ದೇ ಬದಲಾವಣೆಯನ್ನ ಮಾಡಬೇಕು ಅನ್ನೋ ಕೂಗು ಕೇಳಿ ಬಂದಿದೆ. ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ಮಾದರಿ. ರಂಜಾನ್ ತಿಂಗಳಲ್ಲಿ ಕೆಲಸದ ಅವಧಿ ಕಡಿತಕ್ಕೆ ಬೇಡಿಕೆ. ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ತಿಂಗಳಲ್ಲಿ ಕೆಲ ಅಧಿಕಾರಿಗಳ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಮಾದರಿ ಜಾರಿಗೊಳಿಸಲು ಬೇಡಿಕೆ ಕೇಳಿ ಬಂದಿದೆ. ತೆಲಂಗಾಣದಲ್ಲಿ ರಂಜಾನ್ ತಿಂಗಳು ಪೂರ್ತಿ ಸಂಜೆ 1 ಗಂಟೆ ಕೆಲಸದ ಅವಧಿಯನ್ನು ಕಡಿಮೆ ಮಾಡಲಾಗಿದೆ.
ಅಂದರೆ ಸಂಜೆ 5 ಗಂಟೆಗೆ ಕೆಲಸದ ಅವಧಿ ಮುಕ್ತಾಯವಾಗ್ತಿದ್ರೆ ರಂಜಾನ್ ತಿಂಗಳಲ್ಲಿ 4 ಗಂಟೆಗೆ ಕಡಿಮೆ ಮಾಡಲಾಗಿದೆ. ಇದೀಗ 1 ತಿಂಗಳ ಕಾಲ ಅಧಿಕಾರಿಗಳಿಗೆ ಸಂಜೆ ಕೆಲಸದ ಅವಧಿ ಕಡಿಮೆ ಮಾಡಬೇಕೆಂದು ಕೆಪಿಸಿಸಿಯಿಂದಲೇ ಸಿಎಂಗೆ ಮನವಿ ಮಾಡಲಾಗಿದೆ. ಹೌದು, ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ರಂಜಾನ್ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಜೆ 2 ಗಂಟೆಗಳ ಕಾಲ ರಜೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಹುಸೇನ್ ಮಾಹಿತಿ ನೀಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಮನವಿ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ನೌಕರರು ಏನಿದ್ದಾರೆ, ನಮ್ಮ ಸರ್ಕಾರಿ ನೌಕರರು ಮುಸ್ಲಿಂ ಸಮಾಜದವರು, ಅವರು ಕೂಡ ಆದಷ್ಟು ಬೇಗನೆ 4 ಗಂಟೆ ನಂತರ ಬೇಗನೆ ಹೋಗಲಿಕ್ಕೆ ಕಚೇರಿಯಿಂದ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ತೆಲಂಗಾಣ ರೀತಿಯಲ್ಲಿ ಕೂಡ ಅಂತ. ಹೌದು, ತೆಲಂಗಾಣ ರೀತಿಯಲ್ಲಿ, ಆಂಧ್ರ ಪ್ರದೇಶ ರೀತಿಯಲ್ಲಿ ಬೇಗನೆ ಕಚೇರಿಯಿಂದ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿಸ್ತೇನೆ. ಮಾರ್ಚ್ 2ರಿಂದ ಶುರುವಾಗಿ ಮಾರ್ಚ್ ಎಂಡಿಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ 1 ತಿಂಗಳು ಕಾಲಾವಕಾಶ ಕೊಟ್ಟರೆ ಆ ಥರ ಬೇಗ ಹೋಗಲಿಕ್ಕೆ ಕಚೇರಿಯಿಂದ. ತೆಲಂಗಾಣ ರೀತಿ ನಮ್ಮಲ್ಲೂ ಮುಸ್ಲಿಂ ಸಮುದಾಯದ ಸರ್ಕಾರಿ ನೌಕರರಿಗೆ ಸಂಜೆ 2 ಗಂಟೆ ರಜೆ ನೀಡಬೇಕೆಂದು ಮನವಿ ಸಲ್ಲಿಸಿದ್ದು, ಸರ್ಕಾರದ ನಿರ್ಧಾರ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ವಿಜಯ್ ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಚರಣೆಗೆ ಅನುಕೂಲವಾಗಲಿ ಅಂತ ಹೇಳಿ ಆಂಧ್ರ ಹಾಗೆ ತೆಲಂಗಾಣದಲ್ಲಿ ಕೆಲಸದ ಅವಧಿಯನ್ನ ಮೊಟಕುಗೊಳಿಸಲಾಗಿದೆ. ಇದೀಗ ಕರ್ನಾಟಕದಲ್ಲೂ ಕೂಡ ಇಂಥದ್ದೇ ಬದಲಾವಣೆಯನ್ನ ಮಾಡಬೇಕು ಅನ್ನೋ ಕೂಗು ಕೇಳಿ ಬಂದಿದೆ. ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ಮಾದರಿ. ರಂಜಾನ್ ತಿಂಗಳಲ್ಲಿ ಕೆಲಸದ ಅವಧಿ ಕಡಿತಕ್ಕೆ ಬೇಡಿಕೆ. ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ತಿಂಗಳಲ್ಲಿ ಕೆಲ ಅಧಿಕಾರಿಗಳ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಮಾದರಿ ಜಾರಿಗೊಳಿಸಲು ಬೇಡಿಕೆ ಕೇಳಿ ಬಂದಿದೆ. ತೆಲಂಗಾಣದಲ್ಲಿ ರಂಜಾನ್ ತಿಂಗಳು ಪೂರ್ತಿ ಸಂಜೆ 1 ಗಂಟೆ ಕೆಲಸದ ಅವಧಿಯನ್ನು ಕಡಿಮೆ ಮಾಡಲಾಗಿದೆ. ಅಂದರೆ ಸಂಜೆ 5 ಗಂಟೆಗೆ ಕೆಲಸದ ಅವಧಿ ಮುಕ್ತಾಯವಾಗ್ತಿದ್ರೆ ರಂಜಾನ್ ತಿಂಗಳಲ್ಲಿ 4 ಗಂಟೆಗೆ ಕಡಿಮೆ ಮಾಡಲಾಗಿದೆ. ಇದೀಗ 1 ತಿಂಗಳ ಕಾಲ ಅಧಿಕಾರಿಗಳಿಗೆ ಸಂಜೆ ಕೆಲಸದ ಅವಧಿ ಕಡಿಮೆ ಮಾಡಬೇಕೆಂದು ಕೆಪಿಸಿಸಿಯಿಂದಲೇ ಸಿಎಂಗೆ ಮನವಿ ಮಾಡಲಾಗಿದೆ. ಹೌದು, ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ರಂಜಾನ್ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಜೆ 2 ಗಂಟೆಗಳ ಕಾಲ ರಜೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಹುಸೇನ್ ಮಾಹಿತಿ ನೀಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಮನವಿ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ನೌಕರರು ಏನಿದ್ದಾರೆ, ನಮ್ಮ ಸರ್ಕಾರಿ ನೌಕರರು ಮುಸ್ಲಿಂ ಸಮಾಜದವರು, ಅವರು ಕೂಡ ಆದಷ್ಟು ಬೇಗನೆ 4 ಗಂಟೆ ನಂತರ ಬೇಗನೆ ಹೋಗಲಿಕ್ಕೆ ಕಚೇರಿಯಿಂದ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ತೆಲಂಗಾಣ ರೀತಿಯಲ್ಲಿ ಕೂಡ ಅಂತ. ಹೌದು, ತೆಲಂಗಾಣ ರೀತಿಯಲ್ಲಿ, ಆಂಧ್ರ ಪ್ರದೇಶ ರೀತಿಯಲ್ಲಿ ಬೇಗನೆ ಕಚೇರಿಯಿಂದ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿಸ್ತೇನೆ. ಮಾರ್ಚ್ 2ರಿಂದ ಶುರುವಾಗಿ ಮಾರ್ಚ್ ಎಂಡಿಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ 1 ತಿಂಗಳು ಕಾಲಾವಕಾಶ ಕೊಟ್ಟರೆ ಆ ಥರ ಬೇಗ ಹೋಗಲಿಕ್ಕೆ ಕಚೇರಿಯಿಂದ. ತೆಲಂಗಾಣ ರೀತಿ ನಮ್ಮಲ್ಲೂ ಮುಸ್ಲಿಂ ಸಮುದಾಯದ ಸರ್ಕಾರಿ ನೌಕರರಿಗೆ ಸಂಜೆ 2 ಗಂಟೆ ರಜೆ ನೀಡಬೇಕೆಂದು ಮನವಿ ಸಲ್ಲಿಸಿದ್ದು, ಸರ್ಕಾರದ ನಿರ್ಧಾರ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ವಿಜಯ್ ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.